ಬೀದರ್ನಲ್ಲಿ ಕಾರ್ಖಾನೆಗಳ ವಿಷಕಾರಿ ತ್ಯಾಜ್ಯ ಸಂಸ್ಕರಿಸಿ ಮರುಬಳಕೆ ಮಾಡಲು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಕಾಮನ್ ಇಂಪ್ಲಿಮೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ನಿರ್ಮಿಸಲಾಗಿದೆ. ಕಾಮಗಾರಿ ಮುಕ್ತಾಯವಾಗಿ 2-3 ವರ್ಷ ಕಳೆದರೂ ಯೂನಿಟ್ ಮಾತ್ರ ಉದ್ಘಾಟನೆ ಆಗಿಲ್ಲ. ಬೀದರ್ನ ಕೋಲಾರ ಕೈಗಾರಿಕಾ ಪ್ರದೇಶದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಸಿಇಟಿಪಿ ಘಟಕ ನಿರ್ಮಿಸಲಾಗಿದೆ. 38 ಕೋಟಿ ಅನುದಾನ ಬಳಸಿಕೊಂಡು ಬರೋಬ್ಬರಿ 15 ಎಕರೆಯಲ್ಲಿ ಯೋಜನೆ ತಲೆ ಎತ್ತಿದೆ. 2017ರಲ್ಲಿ ಆರಂಭ ಆಗಿ 2022ರಲ್ಲಿ ಕಾಮಗಾರಿ ಮುಕ್ತಾಯವಾಗಿತ್ತು. ಈ ಘಟಕ ಆರಂಭ ಆಗಿದ್ರೆ ರಾಸಾಯನಿಕ ಶುದ್ಧೀಕರಣ ಆಗಿ ಕೈಗಾರಿಕೆಗಳ ವಿಷಪೂರಿತ ನೀರು ಅಂತರ್ಜಲ ಸೇರುವುದು ತಪ್ಪಬೇಕಿತ್ತು. ಆದರೆ ಈ ಘಟಕಕ್ಕೆ ಚಾಲನೆಯೇ ಸಿಕ್ಕಿಲ್ಲ. ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಸಿಇಟಿಪಿ ಘಟಕ ಆರಂಭ ಆಗದ ಕಾರಣ ಅನಿವಾರ್ಯವಾಗಿ ಕೈಗಾರಿಕೆಗಳಿಂದ ಸಣ್ಣ ಪುಟ್ಟ ನಾಲೆಗಳ ಮೂಲಕ ಹಳ್ಳ ಕೊಳ್ಳಗಳಿಗೆ ರಾಸಾಯನಿಕ ನೀರು ಹರಿಯುತ್ತಿದೆ. ಕೆಲವೆಡೆ ನೆಲದಲ್ಲಿ ಗುಂಡಿ ಕೊಳವೆ ಬಾವಿಗಳನ್ನ ನಿರ್ಮಿಸಿ ಅದರೊಳಗೆ ವಿಷಕಾರಕ ನೀರು ಹರಿಸುತ್ತಿದ್ದಾರೆ. ಇದರಿಂದಾಗಿ ಅಂತರ್ಜಲ ಕೂಡ ವಿಷವಾಗ್ತಿದೆ. ತ್ಯಾಜ್ಯ ವಸ್ತು ಅದರಲ್ಲಿರ್ತಕ್ಕಂಥ ಕೆಮಿಕಲ್ ಅನ್ನು ಅದರಲ್ಲಿ ಹಾಕಿ ಅದನ್ನು ರೀಸೈಕ್ಲಿಂಗ್ ಮಾಡಿ ಅದನ್ನು ರೀಬಳಕೆಗಾಗಿ ಯೂಸ್ ಮಾಡ್ತಕ್ಕಂಥ ಈ ಘಟಕ ಆಗಿರೋದ್ರಿಂದ ದಯವಿಟ್ಟು ಇದು ಇಲ್ಲಿವರೆಗೂ ಇನ್ನೂ ಪ್ರಾರಂಭ ಆಗಿಲ್ಲ. ಈ 80% ಈಗಾಗಲೇ ಹಂತ ಕಾಮಗಾರಿ ಪೂರ್ಣಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕೆಮಿಕಲ್ನಿಂದ ಅಕ್ಕಪಕ್ಕದಲ್ಲಿ ಬಿಡ್ತಕ್ಕಂಥ ಈ ಒಂದು ರಾಸಾಯನಿಕ ಕುಡಿಯುವ ನೀರಿನಿಂದ ಇದರ ವಿಪರೀತ ಪರಿಣಾಮ ಬೀರುತ್ತದೆ. ಈ ಸಿಟಿಪಿ ಪ್ಲಾಂಟ್ ಅನ್ನು ದಯವಿಟ್ಟು ಆದಷ್ಟು ಬೇಗ ಪ್ರಾರಂಭ ಮಾಡಿದ್ದೆ ಆದಲ್ಲಿ ಇಲ್ಲಿನ ಜನರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಳೆದ ಡಿಸೆಂಬರ್ನಲ್ಲಿ ಪ್ಲಾಂಟ್ ಆರಂಭ ಆಗಿತ್ತು. ಆದರೆ ಅಗ್ರಿಮೆಂಟ್ ಕಾರಣದಿಂದ ಮತ್ತೆ ಬಂದ್ ಆಗಿದೆ. ಈಗಾಗಲೇ ಸಿಇಟಿಪಿ ಪ್ಲಾಂಟ್ನ 85% ಕಾಮಗಾರಿ ಪೂರ್ಣಗೊಂಡಿದ್ದು ಸಣ್ಣ ಪುಟ್ಟ ಕೆಲಸಗಳಷ್ಟೇ ಬಾಕಿ ಇವೆ. ಸಿಇಟಿಪಿ ಬಗ್ಗೆ ಕೇಳಿದ್ರೆ ಬೃಹತ್ ಕೈಗಾರಿಕೆಗಳಲ್ಲಿ ಅವರದ್ದೇ ಸ್ವಂತ ಸಿಇಟಿಪಿ ಪ್ಲಾಂಟ್ಗಳಿರ್ತವೆ ಅಂತಾರೆ ಕೆಐಎಡಿಬಿ ಅಧಿಕಾರಿ. ಅದು ಸ್ಥಗಿತಗೊಂಡಿಲ್ಲ, ಚಾಲೂ ಅದ. ಅದು ಅಗ್ರಿಮೆಂಟ್ ಒಂದು ನಮ್ಮ ಮೂರರ ಅಗ್ರಿಮೆಂಟ್ ಅದ. ಒಂದು ಚೈತ್ರ ಅಂತ ಕನ್ಸಲ್ಟೆನ್ಸಿ ಅದ, ನಾವು KIDB ಆ್ಯಂಡ್ ಗೋರ್ಮೆಂಟ್ ಇದು ಇಂಡಸ್ಟ್ರಿದವರು 34.70 ಕೋಟಿ ಅಗ್ರಿಮೆಂಟ್ ಆಗಿದೆ. ಈಗ ಅದು ಆ್ಯಕ್ಚುಲಿ ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವಲ್ರಿ, ಅವೆಲ್ಲ ಅವ್ರದವ್ರು ಎಪ್ಲಿಮೆಂಟ್ ಅವ್ರ ಬಗ್ಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅದಾವ್ರ ಆಲ್ರೆಡಿ. ದೇ ಆರ್ ಹ್ಯಾವಿಂಗ್ ದರ್ ಓನ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್, ದೇ ಆರ್ ಡೂಯಿಂಗ್. ಅದು ಇನ್ನೊಂದು ಈಗ ಚಾಲೂ ಆಯ್ತಂದ್ರೆ ಅವರು ನಮ್ಮನ್ನು ಸಿಇಟಿಪಿ ಯೂನಿಟ್ ಪ್ಲಾಂಟ್ ಆರಂಭಿಸುವಂತಹ ಉದ್ದೇಶ ಒಳ್ಳೆಯದೇ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಂಪೂರ್ಣ ಪಾಳು ಬಿದ್ದು ಭೂತ ಬಂಗಲೆ ಆಗ್ತಿದೆ. ಸಿಇಟಿಪಿ ಪ್ಲಾಂಟ್ ಆರಂಭಿಸುವ ವಿಚಾರದಲ್ಲಿ ಕೆಐಎಡಿಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ. ಜಿಲ್ಲಾಧಿಕಾರಿಗಳ ಸೂಕ್ತ ಮಾರ್ಗದರ್ಶನ ಸಿಕ್ಕರೆ ಮಾಲಿನ್ಯ ತಡೆ ಸಾಧ್ಯ ಆಗಲಿದೆ. ದುರಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.